All right, good morning everyone. ಎಲ್ಲರಿಗೂ ಮುಂಜಾನೆ ನಮಸ್ಕಾರಗಳು. We are in the second lesson of the series on covenants. ನಾವು ಒಂದು ಒಡಂಬಡಿಕೆಯ ಬಗ್ಗೆ ಈ ಎರಡನೇ ಪ್ರವೃತ್ತಿಯನ್ನು ನಾವು ನೋಡಲಿದ್ದೇವೆ. A covenant is an agreement where God makes the promises and humans hold their commitment to God. ಖಂಡಿತವಾಗಿ ಈ ಒಂದು ಒಡಂಬಡಿಕೆ ಅನ್ನೋದು ದೇವರಿಗೂ ಮತ್ತು ಮನುಷ್ಯರ ನಡುವೆ ಆಗ್ತಕ್ಕಂಥ ಒಂದು ಒಪ್ಪಂದ. ಇದನ್ನ ಖಂಡಿತವಾಗಿಯೂ ನಾವು ಒಪ್ಕೊಂಡಿರ್ತೀವಿ, ದೇವ್ರ ಮುಂದೆ ಇದನ್ನ ಮಾಡ್ತೀವಿ ಅಂತ. And today we will spend some time thinking about the covenant God made with Noah and talk about the question, what kind of a person does God enter into a covenant with? ಖಂಡಿತವಾಗಿ ಒಂದು ಸಮಯದಲ್ಲಿ ದೇವರು ನೋಹನ ಜೊತೆ ಯಾವ ರೀತಿಯಾದಂಥ ಒಂದು ಒಡಂಬಡಿಕೆಯನ್ನು ಮಾಡ್ಕೊಂಡಿದ್ರು, ಖಂಡಿತವಾಗಿ ಎಂಥ ಮನುಷ್ಯ ದೇವರ ಒಂದು ಒಡಂಬಡಿಕೆಯನ್ನು ಈಡೇರಿಸ್ಬೋದು, ನೆರವೇರಿಸ್ಬೋದು ಅನ್ನೋದನ್ನು ಇವತ್ತು ನಾವು ತಿಳ್ಕೊಳ್ಳೋಣ. Now Noah lived at a time where every inclination of human heart was evil all the time. ನೋವನ್ನು ಜೀವಿಸ್ತಕ್ಕಂಥ ಒಂದು ಕಾಲದಲ್ಲಿ ನಾವು ನೋಡ್ತೀವಿ, ಮನುಷ್ಯರ ಅಂದ್ರೆ ಪ್ರಪಂಚದಲ್ಲಿರ್ತಕ್ಕಂಥ ಎಲ್ಲ ಮನುಷ್ಯರ ಹೃದಯವೂ ಸಹ ಕೆಟ್ಟು ಹೋಗಿತ್ತು ಅನ್ನೋದನ್ನ ವಚನದಲ್ಲಿ ನಾವು Not ನೋಡ್ತೀವಿ. very different from our times. So God reverses creation by again covering earth with water just as it was in Genesis 1:1. ಖಂಡಿತವಾಗಿ ನಾವು ನೋಡ್ತೀವಿ ಈ ಒಂದು ಕೆಟ್ಟದಾದಂಥ ಒಂದು ಹೃದಯದ ಮಾಡಿಸ್ತಕ್ಕಂಥ ಒಂದು ಪ್ರಪಂಚವನ್ನ ಆದಿಕಾಂಡ 1 ನಾವು ನೋಡ್ತೀವಿ, ಭೂಮಿಯಲ್ಲಿ ತುಂಬಾ ನೀರಿತ್ತು, ಅದೇ ರೀತಿಯಲ್ಲೂ ನೋಹನ ಕಾಲದಲ್ಲೂ ನೀರನ್ನ ತುಂಬಿಸ್ಬಿಡ್ತೀನಿ ಅಂತ ಒಂದು ನಿರ್ಧಾರವನ್ನು ಮಾಡ್ತಾರೆ. But because of his undying faith in humanity, God initiates his covenant with Noah and his family who escaped the flood in an ark. ಆದರೆ ದೇವರಿಗೆ ಬಹಳ ಒಂದು ಮೃದು ಸ್ವಭಾವ ಇರೋದ್ರಿಂದ ನೋಹನ ಒಂದು ಕುಟುಂಬವನ್ನ ಈ ಒಂದು ಪ್ರವಾಹದಿಂದ ನಿನ್ನನ್ನು ತಪ್ಪಿಸ್ತೀನಿ, ಅದಕ್ಕೊಂದು ಒಡಂಬಡಿಕೆಯನ್ನು ಮಾಡ್ಕೊಳ್ತಾರೆ. Now I acknowledge that the talk about covenants God made with people in the past like Noah can feel a little unrelatable for us. ಹಳೆ ಒಡಂಬಡಿಕೆಯಲ್ಲಿ ನೋಹನ ಜೊತೆ ಮಾಡತಕ್ಕಂಥ ಒಪ್ಪಂದ ಈಗ ನಮಗೆ ಅದು ಖಂಡಿತವಾಗಿಯೂ ಸ್ಪಂದಿಸುತ್ತಾ ಅಥವಾ ಸ್ಪಂದಿಸುವುದಿಲ್ಲವಾ? See, you are sitting here and you are worried about your families. ಇಲ್ಲಿ ನಾವು ಕೂತಿದ್ದೀವಿ, ನಮ್ಮ ಒಂದು ಕುಟುಂಬದ ಬಗ್ಗೆ ಆಲೋಚನೆ ಮಾಡ್ತಾ ಇರ್ಬೋದು, Your work is stressful. ಅಥವಾ ನಮ್ಮ ಕೆಲಸದಲ್ಲಿ ಬಹಳ ಒತ್ತಡ ಇದೆ ಅಂತ ಹೇಳ್ಬೋದು. You are worried about our children doing well spiritually. ನಾವು ನಮ್ಮ ಮಕ್ಕಳು ಒಂದು ಆತ್ಮಿಕವಾಗಿ ನಡೀತಾ ಇದ್ದಾರಾ, ತಪ್ಪುದಾರಿಗೆ ಹೋಗ್ತಿದ್ದಾರಾ ಅಂತ ಚಿಂತೆ ಇರ್ಬೋದು. You are worried about their school and their studies. ಅವರ ಒಂದು ವಿದ್ಯಾಭ್ಯಾಸ ಏನ್ ಮಾಡ್ತಾ ಇದ್ದಾರೆ, ಕಲಿತಾ ಇದ್ದಾರಾ ಅನ್ನೋದನ್ನ ಬಗ್ಗೆ ಯೋಚನೆ ಮಾಡ್ತಾ ಇರ್ಬೋದು. Their college, their work, their marriage, their children. ಅದಾದ ನಂತರ ಅವರು ಉನ್ನತ ವಿದ್ಯಾಭ್ಯಾಸ, ಅದಾದ ನಂತರ ಮದುವೆ, ಅದಾದ ನಂತರ ಅವ್ರಿಗೆ ಮಕ್ಕಳಾಗ್ತಾರ, ಅವ್ರೇನ್ ಮಾಡ್ತಾರೆ, ಇದೇ ಚಿಂತೆ ಹೋಗ್ತಾ ಇರುತ್ತೆ. No, our lives are pulled in so many directions. Why should you care about Noah and his covenant? ಖಂಡಿತವಾಗಿಯೂ ನಾವು ಈ ರೀತಿಯಾಗಿ ಅನೇಕ ಒಂದು ಗುರಿಗಳನ್ನು ಹೊಂದಿರ್ತೀವಿ, ಅನೇಕ ಒಂದು ಮಾರ್ಗವನ್ನು ಹೊಂದಿರ್ತೀವಿ. ಅಂಥ ಸಮಯದಲ್ಲಿ ದೇವರು ಯಾಕೆ ನೋಹನ ಮಾತ್ರ ಬಹಳ ಪ್ರೀತಿ ಮಾಡ್ತಾರೆ? See, I think you should care because when your life pleases God and he enters into a covenant with you, he attaches himself to you and your family. ಖಂಡಿತವಾಗಿಯೂ ನಾವು ಯಾವಾಗ ದೇವರ ಜೊತೆ ಬಹಳ ಹತ್ತಿರವಾಗಿ ಒಂದು ನೀತಿವಂತಿಕೆಯಿಂದ ಇರ್ತೀವೋ ಆವಾಗ ದೇವರು ನಮ್ಮ ಒಂದು ಕುಟುಂಬದಲ್ಲಿ ಅವರು ಬಂದು ನಮ್ಮ ಜೊತೆ ಅದ್ಭುತವಾದಂಥ ಒಂದು ಒಡಂಬಡಿಕೆಯನ್ನು ಮಾಡಿಕೊಳ್ತಾರೆ. It's incredible. He blesses the family because of the person who pleased God. ಕಾರಣ ಏನಕ್ಕೆ ಅಂದರೆ ನಾವು ಕುಟುಂಬದಲ್ಲಿ ಒಬ್ಬರು ಸಹ ನೀತಿವಂತರಾಗಿದ್ದರೆ ಅಂಥವ್ರನ್ನ ಗುರುತಿಸಿ ದೇವರು ಆ ಕುಟುಂಬವನ್ನ ಆಶೀರ್ವಾದ ಮಾಡ್ತಾರೆ. Just imagine, God saved Noah's entire family not because they were all doing well, but because Noah was doing well. ದೇವರು ಹೇಳಿದ್ರೆ ನಿನ್ನ ಎಲ್ಲ ಕುಟುಂಬವನ್ನು ನಾನು ರಕ್ಷಣೆ ಮಾಡ್ತೀನಿ, ಯಾಕೆ ಅಲ್ಲಿರ್ತಕ್ಕಂಥ ಎಲ್ಲ ಕುಟುಂಬದವರು ಅವರು ನೀತಿವಂತರಾಗಿರಲಿಲ್ಲ, ಆದರೆ ನೋವ ಮಾತ್ರ ಒಬ್ಬನೇ ನೀತಿವಂತನಾಗಿದ್ದ, ಆತನ ಮೂಲಕವಾಗಿ ಆ ಕುಟುಂಬದ ಎಲ್ಲರನ್ನೂ ರಕ್ಷಣೆ ಮಾಡ್ತೀನಿ ಅಂತ ಹೇಳಿದ್ರು. God blessed Abraham's children and his children and his children because of Abraham. ಖಂಡಿತವಾಗೂ ಅಬ್ರಾಹ್ಮನ ಒಂದು ಸಂತತಿಯನ್ನು ನೋಡಿದಾಗ ಅಬ್ರಾಹ್ಮಗೋಸ್ಕರನೇ ಅವನ ಮಕ್ಕಳು ಮೊಮ್ಮಕ್ಕಳವರೆಗೂ ಸಂತತಿವರೆಗೂ ದೇವರು ರಕ್ಷಣೆಯನ್ನು ಕೊಡ್ತಾರೆ. God had favor on 19 kings from the line of David because of David. ಖಂಡಿತವಾಗೂ ದಾವಿದನ ಒಬ್ಬ ಹತ್ತಿರ ಹೃದಯವುಳ್ಳ ರಾಜನಾಗಿರ್ತಕ್ಕಂಥ ಅವನ ಮೂಲಕ 19 ಅರಸರನ್ನ ದೇವರು ರಕ್ಷಣೆ ಮಾಡ್ತಾರೆ, ಆಶೀರ್ವಾದ ಮಾಡ್ತಾರೆ. And God has blessed you and me in this new covenant because of our elder brother Jesus, who is the firstborn son. Because of him we are part of this covenant. ಖಂಡಿತವಾಗಿ ಇವತ್ತು ನಾವು ಆಲೋಚನೆ ಮಾಡೋಣ, ನಮ್ಮ ಒಂದು ಅದ್ಭುತ ಸಹೋದರರಾದಂಥ ಯೇಸು ಕ್ರಿಸ್ತರು, ನಮ್ಮೆಲ್ಲರಿಗೂ ಹಿರಿಯ ಸಹೋದರನಾದಂಥ ಯೇಸು ಕ್ರಿಸ್ತರ ಮೂಲಕವಾಗಿ ನಮಗೂ ಮತ್ತು ಇರತಕ್ಕಂಥ ಎಲ್ಲರಿಗೂ ದೇವರು ರಕ್ಷಣೆಯನ್ನು ಕೊಟ್ಟಿದ್ದಾರೆ. I'm telling you this because this is who our God is.
ಅದುವೇ ದೇವರು, ಅದನ್ನೇ ದೇವರಂತ ಕರಿತೀವಿ ನಾವು. See, my mom has an incredible faith in God. ಇವರ ತಾಯಿಯವರು ದೇವರ ಮೇಲೆ ಅಪಾರವಾದಂಥ ಒಂದು ನಂಬಿಕೆಯನ್ನು ಇಟ್ಟಿದ್ದಾರೆ. And I know because of her faith and her life, God has shown me favor in many aspects of my life even before I had my own faith. ಆ ತಾಯಿಯ ಮೂಲಕ, ಒಂದು ನಂಬಿಕೆಯ ಮೂಲಕ ಅನೇಕ ವಿಷಯಗಳು ಇವ್ರು ನೋಡಿದಾಗ ಇವರು ಸಹ ಇವತ್ತಿನ ಒಂದು ಜೀವನದಲ್ಲಿ ಅತ್ಯುತ್ತಮವಾದಂಥ ಒಂದು ಜೀವನ ಮತ್ತು ದೇವರ ಮೇಲೆ ನಂಬಿಕೆಯನ್ನು ಬೆಳೆಸ್ಕೊಂಡು ಇವರು ಸಹ ಬರ್ತಾ ಇದ್ದಾರೆ ಅಂತ ಹೇಳಕ್ಕೆ ಇಷ್ಟಪಡ್ತಾರೆ. And more than any money, any property that my mom leaves behind, the favor of God that is on me and my brother because of her is much more valuable. ಇವತ್ತು ಇವರಿಗೆ ಅರ್ಥ ಮಾಡ್ಕೊಂಡಿದ್ದಾರೆ, ಇವತ್ತು ನಾವು ಏನು ಈ ಸ್ಥಿತಿಯಲ್ಲಿ ಇದ್ದೀವಿ ಅದು ಇವ್ರ ಕಾರಣ ಅಲ್ಲ, ಇವರ ತಾಯಿ ಮಾಡಿದಂಥ ಅದ್ಭುತವಾದಂಥ ನಂಬಿಕೆ ಮತ್ತು ಕಾರ್ಯದಿಂದ ಇವರು ಮತ್ತು ಇವರ ಸಹೋದರರು ಇವತ್ತು ಅದ್ಭುತವಾಗಿದ್ದಾರೆ ಅಂತ ನಂಬುತ್ತಾರೆ ಇವತ್ತು. So if you are worried about your family today, listen closely to how Noah lived. ಇವತ್ತು ನೀವು ನಿಮ್ಮ ಕುಟುಂಬದ ಬಗ್ಗೆ ನೀವು ಚಿಂತೆ ಮಾಡ್ತಾ ಇದ್ದೀರಿ, ಹೇಗೆ ನೋಹನು ದೇವರ ಧ್ವನಿಯನ್ನು ಕೇಳಿಸ್ಕೊಂಡೋ ಅದೇ ರೀತಿಯಲ್ಲಿ ನಾವು ಸಹ ದೇವರ ಧ್ವನಿಯನ್ನು ಕೇಳಿಸ್ಕೊಳ್ಳೋಣ. All good? Okay, let's pray and start. Dear God, we are just so grateful because of the mercy that you show us, Lord. You do not treat us as our sins deserve. You give us mercy and compassion, and that is the reason we can come to you. Father, we know I do not stand here because I have something more to offer than anyone else who is sitting here, Lord. But it is by your mercy that I stand. And I pray for these words, and I want to have faith that these words can change people, Lord. And I pray that your Spirit moves in our hearts and brings us to walk with you and to hear you and to trust you just like Noah did. And I want to have faith that this can happen. I thank you for this time. In Christ's name I pray. Amen. All right, let's go to Genesis 6, 9 to 14 and then 17 to 18. I'll read it for you. Genesis 6, 9 to 14 and then 17 to 18. Let me read. This is the account of Noah and his family. Noah was a righteous man, blameless among the people of his time. He walked faithfully with God. Noah had 3 sons, Shem, Ham, Japheth. Now the earth was corrupt in God's sight and was full of violence. God saw how corrupt the earth had become, for all the people on earth had corrupted their ways. So God said to Noah, I am going to put an end to all people, for the earth is filled with violence because of them. I am surely going to destroy both them and the earth. So make yourself an ark of cypress wood, make rooms in it and coat it with pitch inside and out. And then it goes on about the construction of the ark. We'll continue from 17 to 18. I am going to bring flood waters on the earth to destroy all life under the heavens. Every creature that has breath of life in it. Everything on earth will perish, but I will establish my covenant with you, and you will enter the ark. You and your sons and your wife and your sons' wives with you. This is Noah's account in brief. ಇಲ್ಲಿ ನಾವು ನೋಹನ ಒಂದು ಕುಟುಂಬದ ಚರಿತ್ರೆ, ದೇವರು ಏನು ಮಾತಾಡಿದ್ರು, ಯಾವ ರೀತಿಯಲ್ಲಿ ಅವರು ಹಡಗನ್ನು ಕಟ್ಟಬೇಕು, ಯಾಕೆ ನಾನು ಈ ಲೋಕವನ್ನು ನಾಶವನ್ನು ಮಾಡ್ತಾ ಇದ್ದೀನಿ ಎಂಬುದರ ಒಂದು ಸಂದೇಶ ಇಲ್ಲಿ ನೋಡ್ತೀವಿ. So Noah was relationally righteous, which means he was in right relationship with people around him and was different from anyone in his generation. ಇಲ್ಲಿ ನಾವು ನೋಡ್ತೀವಿ ನೋಹ ಅಲ್ಲಿ ಸುತ್ತಮುತ್ತ ಇರತಕ್ಕಂಥ ಎಲ್ಲ ಮನುಷ್ಯರ ಮಧ್ಯೆ ಬಹಳ ನೀತಿವಂತನಾಗಿದ್ದನು ಮತ್ತು ಅವ್ರಿಗೆಲ್ಲರಿಗೂ ವಿಭಿನ್ನವಾಗಿದ್ದನು ಅಂತ ನಾವಿಲ್ಲಿ ನೋಡ್ತೀವಿ. And the Bible says he was already walking faithfully with God. Now how did he manage to do that without having the Bible, without having many examples before him is I don't know. ಇಲ್ಲಿ ಒಂದು ನಾವು ಆಶ್ಚರ್ಯವಾದಂಥ ಸಂಗತಿ ನೋಡ್ಬೇಕಂದ್ರೆ, ದೇವರ ಜೊತೆ ನೀತಿವಂತನಾಗಿದ್ದನು, ಯಾವ ದೋಷವೂ ಇಲ್ಲ, ಆದರೆ ಹೇಗೆ ಇದನ್ನೆಲ್ಲ ನಡ್ಕೊಂಡ, ಅವನ ಬಳಿ ಸತ್ಯವೇದ ಇಲ್ಲ, ಇದಕ್ಕಿಂತ ಮುಂಚೆ ಅವರಿಗೆ ಉದಾಹರಣೆನೂ ಯಾರೂ ಇಲ್ಲ, ಹೇಗೆ ಅವನು ನೀತಿವಂತ ಆಗಿರೋದಕ್ಕೆ ಸಾಧ್ಯ ಆಯಿತು? Walking with God faithfully would mean being in union with God when he is living his life, being in step, being in sync in how he is living every day. That's how Noah lived without the scriptures. ಆಶ್ಚರ್ಯ ಸಂಗತಿ ನೋಡ್ತೀವಿ ನಾವು, ದೇವರ ಜೊತೆಯಲ್ಲೇ ನಡ್ಕೊಂಡು ಬಂದ, ದೇವರ ಹಾಗೇ ನಡ್ಕೊಂಡು ಬಂದ, ದೇವರ ವಾಕ್ಯ ಅವನಿಗೆ ಗೊತ್ತಿಲ್ಲ, ಯಾರೂ ಸಹ ಹೇಳ್ಕೊಟ್ಟಿಲ್ಲ, ದೇವರ ಜೊತೆನೇ ನಡ್ಕೊಂಡು ಬಂದ ಅಂತ ವಚನ ಹೇಳುತ್ತೆ. I don't know how he did it, but surely
he had to have done two things. He had to learn how to recognize God's voice, and he had to learn to put his faith in God. These two things he had to do to walk faithfully with him. ದೇವರ ಜೊತೆ ನಡಿಬೇಕಂದ್ರೆ ಎರಡು ವಿಷಯವನ್ನ ಇಲ್ಲಿ ನಾವು ಒಂದು ಅರ್ಥ ಮಾಡ್ಕೋಬಹುದು. ದೇವರ ಧ್ವನಿ ಅವನ ಕೇಳಿಸ್ಕೋಬೇಕು, ದೇವರ ಧ್ವನಿ ಹೇಗಿತ್ತಂತ, ಮತ್ತು ದೇವರು ಏನು ಹೇಳ್ತಾರೆ ಅದನ್ನು ಕಾರ್ಯಗತ ಮಾಡೋದಕ್ಕೆ ಅವನಿಗೆ ಹೆಚ್ಚಾದಂಥ ನಂಬಿಕೆ ಇರಬೇಕು. ಈ ಎರಡು ವಿಷಯಗಳನ್ನು ಅವನು ಕಲ್ತಿರ್ಬೇಕು ಅನಿಸುತ್ತೆ. Can you go back in the slides? Okay, I think this is not working. All right. So these are the two things I want to talk about today. Recognizing the voice of God and trusting it. So we'll first talk about recognizing God's voice that Noah had to do. ದೇವರ ವಾಕ್ಯವನ್ನು ದೇವರ ಧ್ವನಿಯನ್ನು ಕೇಳುವುದು ಮತ್ತು ದೇವರಲ್ಲಿ ಉತ್ತಮವಾದಂಥ ಒಂದು ವಿಶ್ವಾಸವನ್ನು ಇಡುವುದು, ಈ ಎರಡು ವಿಷಯಗಳ ಬಗ್ಗೆ ಮಾತಾಡೋಣ. Now we recognize each other by their tone of voice and by the content of their speech. ಅನೇಕ ಸಮಯದಲ್ಲಿ ನಾವು ಯಾರನ್ನಾರು ಗುರುತಿಡಬೇಕು ಅಂದರೆ ಅವರ ಧ್ವನಿಯನ್ನು ಕೇಳ್ತೀವಿ ಅಥವಾ ಅವರ ಒಂದು ನಡವಳಿಕೆ ಹೇಗಿರುತ್ತೆ ಅದನ್ನು ನೋಡಿ ನಾವು ಕಂಡುಹಿಡಿತೀವಿ. By tone I mean someone speaks like hi bro, someone says hi bro, someone says hi bro. This is the tone that we speak in, and content is what they actually say. These are the two things we use to recognize someone. ಧ್ವನಿ ಅಂದರೆ ಒಬ್ಬೊಬ್ಬರು ಅಂತ ಹಾಯ್ ಬ್ರೋ ಹೇಗಿದ್ದೀರಾ, ಬ್ರೋ ಹೆಂಗಿದ್ದೀರಾ ಬ್ರೋ, ಹಾಂ ಬ್ರೋ, ಈ ರೀತಿಯಲ್ಲಿ ವಿಧ ವಿಧವಾದಂಥ ಒಂದು ಧ್ವನಿ ಇರುತ್ತೆ. ಅದ್ರ ಮೇಲೆ ಯಾರು ಕರೀತಾ ಇದ್ದಾರೆ ಅಂತ ಕಳೀಬೋದು. ಮತ್ತು ಇನ್ನೊಂದು ಏನಪ್ಪ ಅಂದರೆ ಅವ್ರು ಹೇಗೆ ಮಾಡ್ತಾರೆ, ಏನು ಮಾತಾಡ್ತಾರೆ, ಯಾವ ಥರ ಹೇಳ್ತಾರೆ, ಅದ್ರ ಮೇಲೆ ಸಹ ಕಂಡುಹಿಡಿಬೋದು. Let me give you an example, okay? My wife Michelle has a very sweet voice. Okay, I know its tone. Okay, if she comes to me and says what Michelle would usually say in a different tone, for example, Michelle would say, "Love, let's go have dinner," in her voice. But let's say she comes and says, "Love, let's go have dinner." I know that's not my wife's tone. So I know it's not her voice. Make sense? ಖಂಡಿತವಾಗಿಯೂ ಒಂದು ಉದಾಹರಣೆ ಹೇಳಕ್ಕೆ ಇಷ್ಟಪಡ್ತೀನಿ. ನನ್ನ ಹೆಂಡತಿ ಜ್ಯೋತಿ, ಅವ್ರ ವಾಯ್ಸು ತುಂಬ ಸ್ವೀಟ್ ಆಗಿರುತ್ತೆ. ಅವರು ಯಾವಾಗಲೂ ಕರಿತಾರೆ, ಹನಿ ಬನ್ನಿ ಊಟ ಮಾಡೋಣ. ಅಕಸ್ಮಾತು ಅವ್ರು ಈ ಥರ ಹನಿ ಬನ್ನಿ ಊಟ ಮಾಡಿ. ಸೊ ಈ ಒಂದು ಧ್ವನಿಯಿಂದ ನಾವು ಖಂಡಿತವಾಗೂ ಕಂಡುಹಿಡ್ಕೋಬೋದಲ್ವಾ ಯಾರು ಕರಿತಾ ಇದ್ದಾರೆ ಅಂತ. Second situation. If someone comes to me and speaks in the same tone, same sweet voice as Michelle, but says something that she would never say. For example, let's say if this person with my wife's voice says, "Vinay, I am planning to do something for a sister, but I am tired, so let me do a half-hearted job." I know this is not Michelle. Michelle would never say this, even though this voice sounds like Michelle, but I know no matter what Michelle does, she will give her best. So I know that she will never say this. So again, I will know that this is not my wife's voice. Does that make sense? ಅನೇಕ ವಿಷಯದಲ್ಲಿ ಇದೇ ಥರ ಒಂದು ಧ್ವನಿ ಇರುತ್ತೆ. ಅನಿ ಬನ್ನಿ, ನೀವು ಬರೋವಷ್ಟರಲ್ಲಿ ನೀವು ಏನಾರು ಕೆಲಸ ಮಾಡಿ ಮುಗಿಸ್ಬಿಡಿ, ನಾನು ಆರಾಮಾಗಿರ್ತೀನಿ. ಸೇಮ್ ವಾಯ್ಸು, ಬಟ್ ಅವ್ರು ಆ ಥರ ಹೇಳಲ್ಲ. ನೀವು ಯೋಚನೆ ಮಾಡಬೇಡಿ, ಎಲ್ಲ ಕೆಲಸ ನಾನೇ ಮಾಡ್ತೀನಿ, ನೀವು ಆರಾಮಾಗಿರಿ. ಬಟ್ ನನಗೆ ಗೊತ್ತಾಗುತ್ತೆ ಇದು ಈ ಮಾತು ಇವರಲ್ಲ ಅಂತ ನಾನು ಆರಾಮಾಗಿ ಕಂಡುಹಿಡಿಬೋದು. Now I don't know if Noah knew the tone of God's voice, because sometimes God spoke through thunder when he's on the mountain, sometimes he spoke through fire, sometimes it was a still small voice or maybe a whisper. So I don't know if Noah knew the tone of God's voice. ನನಗೆ ಗೊತ್ತಿಲ್ಲ ಖಂಡಿತವಾಗಿಯೂ ನೋಹಾಗೆ ದೇವರ ಧ್ವನಿ ಹೇಗಿತ್ತಂತ. ಕೆಲವು ಸಮಯದಲ್ಲಿ ದೇವರು ಗುಡುಗಿನಿಂದ ಮಾತಾಡ್ತಾರೆ, ಕೆಲವು ಸಮಯದಲ್ಲಿ ದೇವರು ಬೆಂಕಿಯಿಂದ ಮಾತಾಡ್ತಾರೆ, ಕೆಲವು ಸಮಯದಲ್ಲಿ ದೇವರು ಆಕಾಶದಿಂದ ಮಾತಾಡ್ತಾರೆ. ಬಟ್ ಹೇಗೆ ನೋಹ ದೇವರ ಧ್ವನಿಯನ್ನು ಕಂಡುಹಿಡ್ಕೊಂಡ್ರು, ಅವ್ರು ಹೇಗೆ ಸಾಧ್ಯ, ಖಂಡಿತವಾಗೂ ನಮ್ಗೆ ಹೇಳಲಿಕ್ಕೆ ಕಷ್ಟ ಆಗುತ್ತೆ. Even though Noah might not know the tone of God's voice, he had to recognize the content of what God would say and would not say. He had to learn what would God say and what would God not tell me to do, and that is how he recognized God. Does that make sense? ಇಲ್ಲಿ ಇನ್ನೊಂದು ಆಶ್ಚರ್ಯ ನಾವು ನೋಡ್ತೀವಿ.
ನೋಹಾಗೆ ದೇವರ ಧ್ವನಿ ಹೇಗಿತ್ತಂತ ಗೊತ್ತಿಲ್ಲ, ಓಕೆ. ಆದರೆ ಎರಡನೇದಾಗಿ ನಾವು ನೋಡ್ತೀವಿ, ಅವ್ರು ಏನು ಹೇಳ್ತಾರೆ ಇದು ದೇವರೇ ಹೇಳಿದ್ದು, ಈ ಸಂದರ್ಭ ದೇವ್ರದೇ ಅನ್ನೋದನ್ನ ಹೆಂಗೆ ಅರ್ಥ ಮಾಡ್ಕೊಂಡ್ರು ಅಂತ ಒಂದು ಜ್ಞಾನ ನೋಹನಲ್ಲಿ ಇದ್ದಿರ್ಬೋದು ಅಂತ ನಾವು ಗೊತ್ತಾಗುತ್ತೆ. You know, this type of recognizing someone by their content of what they say doesn't happen by hearing them once. It happens by hearing them again and again and again and again, that we understand, okay, this is what this person says. And I think that is what Noah built. He learned to recognize, okay, this is who God is, by listening to God again and again and again and again. ಇದು ಒಂದು ಸರಿ ದೇವರು ಮಾತಾಡಿದ ತಕ್ಷಣ ನೋವಾಗೆ ಅರ್ಥ ಆಗಿರಲ್ಲ. ನೋವಾಗೆ ಅನೇಕ ಸಾರಿ ದೇವರು ಮಾತಾಡಿರ್ತಾರೆ. ಮಾತಾಡಿ ಒಂದು 10 ಸರಿ ಇರ್ಬೋದು, 15 ಸರಿ ಇರ್ಬೋದು, ಅಥವಾ 20 ಸರಿ ಇರ್ಬೋದು. ಆ ರೀತಿಯಲ್ಲಿ ಮಾತಾಡಿದಾಗ ಮಾತ್ರನೇ ಅವರು ದೇವರ ಒಂದು ಧ್ವನಿಯನ್ನು ಗುರುತಿಸಿರ್ತಾರೆ, ಸಂದರ್ಭವನ್ನು ಅರ್ಥ ಮಾಡ್ಕೊಂಡಿರ್ತಾರೆ. The reason I'm saying this is, many times we think just because ancients were able to hear God, it was easy for them. No, they had to learn to recognize God by the content of what He's saying. They also had to work hard. ನಮ್ಮ ಪೂರ್ವಿಕರು ಒಂದೇ ಸರಿ ಹೇಳಿದ ತಕ್ಷಣ ದೇವರ ಬಗ್ಗೆ ಅವರ ಅರ್ಥವನ್ನು ಮಾಡ್ಕೊಂಡಿರಲ್ಲ. ಪದೇ ಪದೇ ದೇವರು ಅವ್ರ ಹತ್ರ ಮಾತನಾಡಿದಾಗ ಆ ಒಂದು ಸಂದರ್ಭವನ್ನು ಅರ್ಥ ಮಾಡಿಕೊಂಡು ದೇವರೇ ಇದನ್ನ ಹೇಳಿದ್ದಾರೆ ಅನ್ನೋದನ್ನ ಸಂಪೂರ್ಣವಾಗಿ ನಂಬ್ತಾರೆ. And this recognizing of God by the content of what He's saying is the beginning of walking with God that Noah would have had to do. ಈ ಒಂದು ದೇವರ ಧ್ವನಿಯನ್ನು ಗುರುತಿಸುವುದು ಬಹಳ ಕಷ್ಟ. ಕಾರಣ ಏಕೆಂದರೆ ಅವರು ಹುಟ್ಟಿದಾಗಿಂದ ಅಥವಾ ದೇವರ ಜೊತೆಗಿನ ಒಂದು ಸಂಬಂಧ ಅವ್ರ ಜೊತೆ ನಡ್ಕೊಂಡೇ ಬರೋ ಕಾರಣ ದೇವರ ಧ್ವನಿಯನ್ನು ಗುರುತಿಸೋದಕ್ಕೆ ಅವ್ರ ಕೈಲಿ ಸಾಧ್ಯ ಆಯಿತು. You know, God speaks to you today. ದೇವರು ಇವತ್ತು ನಿಮ್ಮೊಂದಿಗೆ ಮಾತನಾಡ್ತಾ ಇದ್ದಾರಾ? He speaks to you in different ways. Nowhere in the Bible does it say He will not speak to you. ಸತ್ಯವೇದದಲ್ಲಿ ಎಲ್ಲೂ ಇಲ್ಲ ದೇವರು ನಿಮ್ಮ ಜೊತೆ ಮಾತಾಡಲ್ಲ ಅಂತ. ಸತ್ಯವೇದದಲ್ಲಿ ಇದೆ ದೇವರು ನಮ್ಮೊಟ್ಟಿಗೆ ಮಾತನಾಡ್ತಾರೆ ಅಂತಾನೆ. Jesus said, my sheep will know my voice, will know to recognize me by my voice. You remember from John? ಯೋಹಾನದಲ್ಲಿ ನಾವು ನೋಡ್ತೀವಿ, ಯೇಸು ಕ್ರಿಸ್ತರು ಹೇಳ್ತಾರೆ, ನನ್ನ ಕುರಿಗಳು ನನ್ನ ಸ್ವರವನ್ನು ಕೇಳಿಸ್ಕೊಳ್ತಾರೆ, ನಾನು ಮಾತನಾಡೋದನ್ನ ಅರ್ಥ ಮಾಡ್ಕೊಳ್ತಾರೆ ಅಂತ ವಚನ ಇದೆ. But even the sheep who recognize shepherd's voice have to hear the shepherd again and again and again to differentiate between the shepherd and the thief. ಖಂಡಿತವಾಗಿಯೂ ನಾವು ನೋಡ್ತೀವಿ, ಒಬ್ಬ ಕುರುಬನು ಹೇಗೆ ಅಲ್ಲಿರ್ತಕ್ಕಂಥ ಕುರುಬನ ಒಂದು ಧ್ವನಿಯನ್ನು ಯಾವಾಗ ಅದು ಅರ್ಥ ಮಾಡ್ಕೊಳ್ತೆ ಅಂದರೆ, ಅನೇಕ ಬಾರಿ ಕುರುಬನ ಆ ಕುರಿಯನ್ನು ಹೆಸರು ಹಿಡಿದು ಕರೆಯುವಾಗ ಮಾತ್ರನೇ ಆ ಕುರುಬನನ್ನು ಖಂಡಿತವಾಗಿ ಗುರುತಿಸೋದಕ್ಕೆ This just doesn't happen by a quick quiet time in the morning, a rushed prayer out the door, and I'm done for the day. ಈ ಒಂದು ಸ್ವರವನ್ನು ಕೇಳಿಸ್ಕೊಳ್ಳೋದು ಅಥವಾ ಈ ಒಂದು ಸಂಬಂಧ ಸದ್ಯಕ್ಕೆ ಆಗಲ್ಲ. ಬೆಳಿಗ್ಗೆ ಎದ್ದ ತಕ್ಷಣ ಪ್ರೇಯರ್ ಮಾಡಿ 5 ನಿಮಿಷ ಮಾಡ್ಬಿಡೋಣ, ಬಸ್ಸಲ್ಲಿ ಹೋಗಿ ಮಾಡ್ಬಿಡೋಣ, ಬೈಕಲ್ಲಿ ಹೋಗಿ ಮಾಡ್ಬಿಡೋಣ, ಅಲ್ಲಿ ಮಾಡ್ಬಿಡೋಣ, ಆಗೋಯ್ತು ಪ್ರೇಯರ್. ಆ ರೀತಿಯಲ್ಲಿ ದೇವರ ಸ್ವರ ನಮ್ಮೊಟ್ಟಿಗೆ ಕೇಳೋದಿಲ್ಲ. The Bible talks about an ongoing conversation with God throughout the day. ಸತ್ಯವೇದ ಹೇಳುತ್ತೆ, ಹಗಲಿರುಳು ದಿನ ಪ್ರತಿ ದೇವರ ಜೊತೆ ಮಾತಾಡ್ತಾ ಇರಬೇಕಂತ ವಚನ ಹೇಳುತ್ತೆ. Joshua 1:8 says, keep this book of the law always on your lips, meditate on it day and night, not for a few minutes in a day and night, so that you may be careful to do everything written in it, then you will be prosperous and successful. ವಚನದಲ್ಲಿ ನಾವು ನೋಡುತ್ತೀವಿ, ಯೋಹಾನ ಬರೆದ ಪುಸ್ತಕ 1:18 ಹೇಳುತ್ತೆ, ಹಗಲಿರುಳು ದೇವರ ವಾಕ್ಯವನ್ನು ನಾವು ಧ್ಯಾನಿಸುವಾಗ, ಅವರೊಟ್ಟಿಗೆ ಇರುವಾಗ ನಮ್ಮ ಜೀವನದಲ್ಲಿ ಉದ್ಧಾರತೆಯನ್ನು ನಾವು ನೋಡಬಹುದು ಅನ್ನೋದನ್ನು ನೋಡ್ತೀವಿ. Next slide. So, next few slides will be quick, okay? Blessed is the one who does not walk in step with the wicked, or stand in the way that sinners take, or sit in the company of mockers, but whose delight is in the law of the Lord, and who meditate on His law day and night. Psalms 1:1 and 2. ಕೀರ್ತನೆಗಳು 1ರಲ್ಲಿ ಹೇಳ್ತಾರೆ, ಯಾರು ಹಗಲಿರುಳು ದೇವರ ಧ್ಯಾನವನ್ನು ಜ್ಞಾಪಿಸ್ತಾರೋ, ಯಾರು ಒಂದು ಪರರ ಜೊತೆಯಲ್ಲಿ ಅವರು ಕೂತ್ಕೊಂಡು ಹಾಲ್ಟೆ ಮಾತನ್ನ ಆಡೋದಿಲ್ವೋ ಅಂಥವರು ದೇವರನ್ನ ಖಂಡಿತವಾಗಿ ಕಂಡುಕೊಳ್ತಾರೆ, ಅವರಿಗೆ ಉದ್ಧಾರತೆ ಸಿಗುತ್ತೆ ಅಂತ ವಚನ ಹೇಳುತ್ತೆ. Now when Daniel learned that the decree had been published, he went home to his upstairs room where the windows were open towards Jerusalem. 3 times a day he got down on his knees and prayed, giving thanks to his God, just as he had done this before. ದಾನಿಯೇಲನು ತನ್ನ ಕಾರ್ಯವನ್ನು ಮುಗಿಸಿದ ತಕ್ಷಣ ತನ್ನ ಒಂದು ಕೊಠಡಿಗೆ ಹೋಗಿ ಮೊಣಕಾಲೂರಿ 3 ಆವರ್ತಿ ದಿನಕ್ಕೆ ಪ್ರಾರ್ಥನೆಯನ್ನು ಸಲ್ಲಿಸಿದ್ದನು. ಕಿಟಕಿಯ ಬಾಗಿಲುಗಳು ತೆಗೆದುಕೊಂಡು ಅವರು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದ ಅಂತ ವಚನ ಇಲ್ಲಿ ಹೇಳುತ್ತದೆ. Luke 5:16, Jesus often withdrew to lonely places and prayed.
ಯೇಸು ಕ್ರಿಸ್ತರು ಸಹ ಅನೇಕ ಬಾರಿ ಒಂದು ಸರಿ ಅಲ್ಲ ಎರಡು ಸರಿ ಅಲ್ಲ ಅನೇಕ ಬಾರಿ ಅವರು ಪ್ರಾರ್ಥನೆಯಲ್ಲಿ ನಿರತರಾಗಿದ್ರು ಅಂತ ಲೋಕದಲ್ಲಿ ಹೇಳುತ್ತೆ. No, this way of immersing yourself in God's word, immersing yourself in conversing with God is not meant only for the monks. It's meant for you and me who have decided to say we are following Jesus, that we are going to walk with him. This is not an option that we can not do. This is essential that we do. ದೇವರ ಜೊತೆ ವಿಲೀನಗೊಳ್ಳುವುದು, ದೇವರ ಜೊತೆ ಮಾತನಾಡುವುದು ಇದು ನಮ್ಮೆಲ್ಲರಿಗೆ, ಯಾವುದೋ ಒಂದು ಸನ್ಯಾಸಿಗೆ ಬರೆದಂಥ ಒಂದು ದೇವರ ವಾಕ್ಯವಲ್ಲ. ಇಲ್ಲಿರ್ತಕ್ಕಂಥ ಎಲ್ರಿಗೂ ದೇವರು ಮಾತನಾಡಬೇಕು, ದೇವರ ಜೊತೆ ವಿಲೀನಗೊಳ್ಳಬೇಕು, ಮತ್ತು ಇದು ಯಾವಾಗಲೂ ಒಂದ್ಸರಿ ಮಾಡಬೇಕು ಅಂತಲ್ಲ, ಹಗಲಿರುಳು ಮಾಡಬೇಕಂತ ವಚನ ಹೇಳ್ತಾರೆ. And more so as we stand in this new covenant, in this grace where we do not have to be afraid about guilt, shame, punishment, where we can learn to recognize God by the content of his voice. ನಾವು ಇವತ್ತು ನಿಂತಿರೋದು ಒಂದು ಕೃಪೆಯ ಮೇರೆಗೆ. ನಮ್ಗೇನೋ ಒಂದು ತಪ್ಪಾಗಿದೆ, ಅದಕ್ಕೆ ಒಂದು ಶಿಕ್ಷೆ ಕೊಡ್ತಾರೆ, ನಮ್ಗೇನೋ ಒಂದು ಆಗ್ಬಿಡುತ್ತೆ, ನಾವು ಎದುರ್ಕೋಬೇಕು, ಆ ರೀತಿ ಇಲ್ಲ. ಯೇಸು ಕ್ರಿಸ್ತರ ಒಂದು ಕೃಪೆ ಉಳ್ಳ ದೇವರು. ನಾವು ಕೃಪೆ ಬಂದು ನಿಂತಾಗ ನಾವು ಯಾರಿಗೂ ಭಯ ಪಡೋದು ಬೇಕಾಗಿಲ್ಲ. ಯಾವಾಗ ಬೇಕಾದರೂ ನಾವು ದೇವರ ಮುಂದೆ ಹೋಗಿ ಮಾತಾಡ್ಬೋದು. Now, how can you be a stranger to God and expect to be invited to live with him for eternity? ದೇವರಿಗೆ ಒಬ್ಬ ಅಪರಿಚಿತ ಮನುಷ್ಯನಾಗಿ ಜೀವನ ಮಾಡಿ ನಾವು ಪರಲೋಕ ನನಗೆ ಬೇಕು ಅಂತ ಅನ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. You know, if the whole act of trying to understand his words, trying to know what God thinks is miserable for you on earth, you will be miserable with God for eternity. Why would God want to do that to you? ದೇವರ ವಾಕ್ಯವನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ನನ್ನ ಕೈಲಿ ಆಗ್ತಾ ಇಲ್ಲ, ನನಗೆ ಕಷ್ಟ ಇದೆ, ನಾನೇನು ಮಾಡೋಕ್ಕಾಗಲ್ಲ ಅಂತ ಇದ್ದರೆ ನಾವು ಪರಲೋಕದಲ್ಲೂ ಅಷ್ಟೇ ಕಷ್ಟ ಆಗುತ್ತೆ, ನಾವು ಅವ್ರ ಜೊತೆ ನೋಡೋದಕ್ಕೆ ಸಾಧ್ಯ ಆಗೋದಿಲ್ಲ. Does that make sense? You know, Noah had to learn to recognize God's voice. He had to learn to recognize it by the content of what God saying. ಹೇಗೆ ನೋಹನು ದೇವರ ಸ್ವರವನ್ನು ಧ್ವನಿಯನ್ನು ಹೇಗೆ ಗುರುತಿಸಿದ್ನೋ ಅದೇ ರೀತಿಯಲ್ಲಿ ನಾವು ಸಹ ದೇವರ ಸ್ವರವನ್ನು ಗುರುತಿಸೋದಕ್ಕೆ ಮತ್ತು ಸಂದರ್ಭವನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಕಲ್ತ್ಕೋಬೇಕಾಗಿದೆ. But not just that, he had to learn to put faith in him. He had to have faith that what God is saying will actually happen. ಬರೇ ಸ್ವರವನ್ನು ಕೇಳಿಸಿಕೊಳ್ಳುವುದೇ ಮಾತ್ರ ಅಲ್ಲ, ಅದನ್ನು ಕಾರ್ಯರೂಪದಲ್ಲಿ ನಂಬಿಕೆಯಾಗಿ ವಿಶ್ವಾಸದಿಂದ ನಡೆಸಬೇಕು. When God said, I am going to bring a flood, Noah had to trust and put faith that flood will come. There had never been a flood like that come before. He had to have faith that it will come now. ದೇವರು ಹೇಳಿದ್ರು, ನಾನು ಮಳೆ ಬರೆಸಿ ಪ್ರವಾಹವನ್ನು ಉಕ್ಕಿಸ್ತೀನಿ ಈ ಭೂಮಿ ಮೇಲೆ, ನೀನು ಸಿದ್ಧನಾಗಿ. ನೋಹನ ಅದನ್ನು ನಂಬಬೇಕು. ಹೌದು, ಮಳೆ ಬರುತ್ತೆ, ಪ್ರವಾಹ ಬರುತ್ತೆ. ಆ ಒಂದು ನಂಬಿಕೆ, ವಿಶ್ವಾಸ ಆತನಲ್ಲಿತ್ತು. He had to start building the boat years before the rains came. He was not waiting for the clouds to come. He had to build the boat for many years. So he had to start when it was still sunny and bright, putting his faith on God. ಹೇಗೆ ದೇವರು ನಿಮಗೆ ಪ್ರವಾಹ ಬರೆಸ್ತೀನಿ ಅಂತ ಹೇಳಿದ ದಿನದಿಂದನೇ ಆತನು ಹಡಗನ್ನು ನಾವೆಯನ್ನು ಕಟ್ಟೋದಕ್ಕೆ ಶುರು ಮಾಡಿದ್ನು. ಮೋಡ ಬರಲಿ, ಏನೋ ಒಂಚೂರು ಮಳೆ ತುಂತುರು ಹಾಕಲಿ, ಆಮೇಲೆ ಕಟ್ತೀನಿ, ಆ ಒಂದು ರೀತಿಯಲ್ಲಿ ಇಲ್ಲ. ಹೇಳಿದ ತಕ್ಷಣವೇ ಅವನು ಹಡಗನ್ನು ಕಟ್ಟುವುದಕ್ಕೆ ವಿಶ್ವಾಸವನ್ನು ಹೊಂದಿದನು. You know, not everyone who learns to recognize God's voice puts their faith in him. There are many in the Bible who did not put their faith in him. Israelites heard the voice of God. They did not put their faith in him. ಎಲ್ಲರೂ ಸಹ ದೇವರ ಸ್ವರವನ್ನು ಕೇಳಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಉದಾಹರಣೆಗೆ ಸತ್ಯವೇದದಲ್ಲಿ ಅನೇಕರು ದೇವರ ಸ್ವರವನ್ನು ಕೇಳಿಸ್ಕೊಳ್ಳೋಕ್ಕೆ ಸಾಧ್ಯ ಆಗಿಲ್ಲ, ಅರ್ಥ ಮಾಡ್ಕೊಳ್ಳೋಕೆ ಸಹ ಸಾಧ್ಯವಿಲ್ಲ. So to walk faithfully with God, that's the recap. You need to learn, have the discipline to say, I'm going to train myself to recognize the voice of God by what he's saying. And then we have to put our faith in him. Those two are important. Both are needed. Sometimes both are independent. ನಾವು ತರಬೇತಿ ಪಡಿಸ್ಕೋಬೇಕು. ದೇವರ ಸ್ವರವನ್ನು ಹೇಗೆ ನಾವು ಕೇಳಿಸ್ಕೋಬೇಕು, ತರಬೇತಿ ಪಡಿಸ್ಕೋಬೇಕು. ನಾವು ದೇವರ ಸ್ವರವನ್ನು ಕೇಳಿಸಿ ಅದನ್ನು ಎಷ್ಟರ ಮಟ್ಟಿಗೆ ವಿಶ್ವಾಸದಲ್ಲಿ ಹಾಕಿ ನಾನು ಕಾರ್ಯರೂಪಕ್ಕೆ ತರ್ತೀನಿ, ಅದರಲ್ಲೇ ನಾವು ತರಬೇತಿಯನ್ನು ಪಡ್ಕೊಳ್ಬೇಕು. ಆಗ ಮಾತ್ರ ನಾವು ಸತ್ಯವೇದದಲ್ಲಿ ನಡೆಯೋದಕ್ಕೆ ಸಾಧ್ಯ ಆಗುತ್ತೆ. I became a disciple 15 years ago when I was around 18. I became a disciple 15 years ago when I was around 18 years old. ಇವರು 18 ವರ್ಷ ಆಗಿದ್ದಾಗ ಶಿಷ್ಯರಾದರು. ಇವರು ಶಿಷ್ಯರಾಗಿ 15 ವರ್ಷಗಳು ಮುಗಿದಿದೆ. The older I get as a disciple of Jesus, the easier it is to do Christian things without putting faith in God. Have you noticed? ನಾವು ಕ್ರೈಸ್ತರಾಗಿ
ಹಳಬ್ರು ಆಗ್ತಾ ಆಗ್ತಾ ಅಂದರೆ ಬೆಳೀತಾ ಬೆಳೀತಾ ವರ್ಷಗಳು ಕಳೆದಂತೆ ನಂಬಿಕೆ ಇಲ್ಲದೇನೆ ಅನೇಕ ಕಾರ್ಯಗಳನ್ನು ಮಾಡೋದಕ್ಕೆ ನಾವು ಪ್ರಯತ್ನ ಪಡ್ತೀವಿ. ಅದನ್ನು ನಾವು ಅರ್ಥ ಮಾಡ್ಕೊಂಡಿದ್ದೀವಿ ಅನೇಕ ಸಮಯದಲ್ಲಿ. You can do a lot of things being part of this community without having put your faith in God. In autopilot mode, completely autopilot mode. ನಾವು ಈ ಸಮುದಾಯದಲ್ಲೇ ನಂಬಿಕೆ ಇಲ್ಲದೆ ಆಯಿತು ಪ್ರತಿದಿನ ಬರ್ತೀವಿ, ಬಂದ ಸ್ಟೇಜ್ ರೆಡಿ ಮಾಡ್ದೋ, ಹಾಡಾಡ್ದೋ, ಮೆಸೇಜ್ ಮಾಡ್ದೋ, ಮನೆಗೆ ಹೋದೋ, ಈ ರೀತಿಯಲ್ಲಿ ಅದನ್ನು ನಾವು ತರಗತ ಮಾಡ್ಕೊಂಡ್ಬಿಟ್ಟಿದ್ದೀವಿ. ನಂಬಿಕೆ ಇಲ್ಲದೇ ಅನೇಕ ಬಾರಿ ನಾವು ಸೇವೆಯನ್ನು ಸಲ್ಲಿಸ್ತಾ ಇರ್ತೀವಿ. I go to God in prayer because it's the right thing to do as a disciple, not because I need God to answer my prayers. ನಾನು ಶಿಷ್ಯನಾಗಿ ಪ್ರಾರ್ಥನೆ ಮಾಡಲೇಬೇಕು, ಅಯ್ಯಯ್ಯೋ ನಾನು ದೇವರನ್ನು ನಂಬ್ತಾ ಇದ್ದೀನಿ, ದೇವರು ನನ್ನ ಜೊತೆ ಇದ್ದಾರೆ, ಅದಕ್ಕೋಸ್ಕರ ನಾನು ಪ್ರಾರ್ಥನೆ ಮಾಡಬೇಕು ಅನ್ನೋ ನಂಬಿಕೆ ವಿಶ್ವಾಸ ಅನೇಕಲ್ಲಿ ಕಳ್ಕೊಂಡಿರ್ತೀನಿ. Because I pray to God but still rely on my own strength to make it happen. ಖಂಡಿತವಾಗಿಯೂ ನಾನು ಪ್ರಾರ್ಥನೆ ಮಾಡಿದ್ರು ಸಹ ಅನೇಕ ಸಮಯದಲ್ಲಿ ನನಗೆ ಬಲ ಬೇಕು ಅದನ್ನು ನೆರವೇರಿತ ಮಾಡೋದಕ್ಕೆ. I don't say, God, you have, in my prayers, I don't say, God, you can do this. You have promised in your scriptures, so I will hold on to you, fully trusting that you can make this happen. That's not how I pray. I pray, God, I want this to happen. Can you please do this? And then I forget about what I have prayed. ಅನೇಕ ಸಮಯದಲ್ಲಿ ನಮ್ಮ ಪ್ರಾರ್ಥನೆ ಅಥವಾ ಇವರು ಉದಾಹರಣೆಗೆ ಹೇಳ್ತಿದ್ರೆ, ದೇವರೇ ನನಗಿದು ಬೇಕು, ಇದನ್ನು ಮಾಡಿಕೊಡಿ, ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಅಷ್ಟೇ. ಆದರೆ ನಿಜವಾಗ್ಲೂ ಆಳವಾಗಿ ಕೇಳ್ತೀವಿ, ದೇವರೇ ನನಗಿದು ಬೇಕು, ನಿಮ್ಮ ವಚನ ಹೇಳುತ್ತೆ, ನಿಮ್ಮ ವಚನದ ಪ್ರಕಾರ ನಮಗೆ ವಾಗ್ದಾನ ಮಾಡಿದ್ದೀರಾ, ನೀವು ಕೊಟ್ಟೇ ಕೊಡ್ತೀರಾ, ನನಗಿದು ಬೇಕು ಅನ್ನೋ ರೀತಿಯಲ್ಲಿ ಪ್ರಾರ್ಥನೆ ಅನೇಕ ಸಮಯದಲ್ಲಿ ಇರೋದು. That prayer is just an empty prayer that I'm praying as a Christian. ಕ್ರೈಸ್ತರಾಗಿ ಈ ರೀತಿಯಾದಂಥ ಏನೂ ಉತ್ಸಾಹವಿಲ್ಲದೆ ಕಾರ್ಯವಿಲ್ಲದ ಒಂದು ಪ್ರಾರ್ಥನೆಗಳನ್ನು ನಾವು ಮಾಡ್ತಾನೇ ಇರ್ತೀವಿ. In fellowship, someone will ask me, how are you doing, brother? I'll say, doing well by the grace of God, bro. ಯಾರೋ ಅನ್ಯನತ್ರ ಕೇಳ, ಬ್ರೋ ಹೇಗಿದ್ದೀರಾ ಬ್ರೋ, ಏನೋ ದೇವ್ರ ಕೃಪೆ ಚೆನ್ನಾಗಿ ನಡೀತೈತೆ ಬ್ರೋ. I don't have faith that I'm standing in the grace of God. I'm living in guilt, shame and worried about how God treats me. I don't have faith in what I'm saying. But I say this because it's the nice thing to say, and the brother will stop asking me more questions. ಒಬ್ಬ ಬ್ರದರ್ ಹೆಚ್ಚಿಗೆ ಮಾತಾಡಬಾರ್ದು, ಒಂದೇ ಪ್ರಶ್ನೆಯಲ್ಲಿ ಒಂದೇ ಆನ್ಸರಲ್ಲಿ ಮುಗಿಸ್ಬಿಡೋಣ, ನೆಕ್ಸ್ಟ್ ಮಾತಾಡಿದ್ರೆ ತೊಂದರೆ. ಅದಕ್ಕೆ ದೇವ್ರ ಕೃಪೆಯಿಂದ ಸೂಪರ್ ಬ್ರೋ, ಆದರೆ ಆ ವಿಶ್ವಾಸ ನನ್ನಲ್ಲಿ ಇರಲ್ಲ. I do the communion, I preach, but without faith, many times, that God will use these words to transform our hearts. ಅನೇಕ ಸಮಯದಲ್ಲಿ ನಾವು ಕರ್ತನ ಭೋಜನ ಮಾಡುವಾಗ ಅಥವಾ ಸಂದೇಶವನ್ನು ಮಾಡುವಾಗ ಈ ವಚನಗಳು ನಮ್ಮ ಸಮುದಾಯದ ಜನರನ್ನ ಬದಲಾವಣೆ ಮಾಡುತ್ತಾ ಆಗುತ್ತಾ, ಪರಿವರ್ತನೆ ಆಗುತ್ತಾ ಅನ್ನೋದನ್ನು. Without faith that God can use this community again to make a dent in this world as he did before. ನಾವು ಬೋಧನೆ ಮಾಡುವಾಗ ನಮಗೆ ಖಂಡಿತವಾಗಿ ನಂಬಿಕೆ ಇದೆಯಾ, ಹೇಗೆ ದೇವರು ಈ ಹಿಂದೆ ಅನೇಕ ಅದ್ಭುತ ಕಾರ್ಯಗಳನ್ನು ಮಾಡಿದ್ರು, ಇವತ್ತು ಸಹ ಈ ಸಮುದಾಯಕ್ಕೆ ಬದಲಾವಣೆ ಪರಿವರ್ತನೆಯನ್ನು ದೇವರು ತರಬಹುದು, ಆ ನಂಬಿಕೆ ನಮ್ಮಲ್ಲಿ. God used us before not because the leadership was perfect, not because there were no problems in the church, but because we had unshakable faith in what God can do. ದೇವರು ನಮಗೆ ಇರ್ತಕ್ಕಂಥ ಯಾವುದೇ ಅಳಗಾಡದಂಥ ಒಂದು ವಿಶ್ವಾಸ ಮತ್ತು ನಂಬಿಕೆಯನ್ನು ಕೊಟ್ಟಿದ್ದಾರೆ, ಅದಕ್ಕೋಸ್ಕರ ದೇವರು ನಮ್ಮನ್ನು ಉಪಯೋಗ ಮಾಡ್ತಾ ಇದ್ದಾರೆ ಅಂತ ವಿಶ್ವಾಸ. That doesn't mean there is no place for accountability for the leaders, but we still have to have this unshakable faith if we want to see God working again. ಅಂದರೆ ನಾಯಕರು ನಮ್ಮ ಬಗ್ಗೆ ಲೆಕ್ಕ ಇಡ್ತಾರೋ ಅದು ಬೇಕಾಗಿಲ್ಲ. ನಾವು ಒಂದು ಬೋಧನೆ ಮಾಡುವಾಗ ನಮಗೆ ಅಂತ ವಿಶ್ವಾಸ ನಂಬಿಕೆ ಇದೆಯಾ, ಈ ಸಮುದಾಯ ಖಂಡಿತವಾಗೂ ಬದಲಾವಣೆ ಆಗುತ್ತೆ ಅಂತ. You see, faith is confidence in what we hope for and assurance of what we do not see. Hebrews 11:1. ಇಬ್ರೂರದಲ್ಲಿ ಹೇಳುತ್ತೆ, ಯಾವುದು ನಮ್ಮ ಕಣ್ಣಿಗೆ ಕಾಣಲ್ವೋ ಅಂತ ಒಂದು ವಿಶ್ವಾಸ, ಅಂತ ಒಂದು ವಿಷಯಗಳನ್ನು ನಂಬಿಕೆ ಇಟ್ಟು ಅದು ನನಗೆ ಸಿಗುತ್ತೆ ಅನ್ನೋದೇ ವಿಶ್ವಾಸ. How often do you show this faith? ಇಂಥ ಒಂದು ವಿಶ್ವಾಸ ನಾವು ಯಾವಾಗ ತೋರಿಸ್ತೀವಿ? How often do you show it in prayer? ಇಂಥ ಒಂದು ವಿಶ್ವಾಸವನ್ನು ನಾವು ಇಟ್ಟುಕೊಂಡು ಯಾವಾಗ ನಾವು ಪ್ರಾರ್ಥನೆಯನ್ನು ಮಾಡ್ತೀವಿ? How often do you show this when you talk about your ministry? ಅಥವಾ ನಾವು ಒಂದು ಕುಟುಂಬ ಸಭೆಯಲ್ಲಿ ಕೂತ್ಕೊಂಡು ಮಾತಾಡುವಾಗ ಇಂಥ ವಿಷಯವನ್ನು ನಾವು ಯಾವಾಗ ಹೇಳ್ಕೊಡ್ತೀವಿ? How often do you show this when you talk about this family of church? ಇಂಥ ಒಂದು ಸಭೆಯ ಕುಟುಂಬವಾಗಿರುವಾಗ ಇಂಥ ಒಂದು ವಿಶ್ವಾಸವನ್ನು ನಾವು ಯಾವಾಗ ಎದ್ದು ಮಾತನಾಡ್ತೀವಿ? No, Jesus said, when the Son of Man returns, will he find faith in you? Not will he find the hall full, not will he find people who claim themselves to be disciples, but will he find faith in you? ಯೇಸು ಕ್ರಿಸ್ತರು ಹೇಳಿದ್ದಾರೆ,
ನಾನು ದೇವರ ಮನುಷ್ಯ ಕುಮಾರನಾಗಿ ಮತ್ತೆ ಬರುವಾಗ ನಾನು ನಂಬಿಕೆಯನ್ನು ನಾನು ನೋಡ್ಬೋದಾ? ಓ, ಈ ಹಾಲು ಬಹಳ ತುಂಬಾಗಿದೆ, ಅವರು ಜನವನ್ನು ನೋಡೋಕ್ಕೆ ಬರ್ತಾ ಇಲ್ಲ, ಇಲ್ಲಿರ್ತಕ್ಕಂಥ ಜನರ ಮಧ್ಯದಲ್ಲಿರ್ತಕ್ಕಂಥ ವಿಶ್ವಾಸವನ್ನು, ನಂಬಿಕೆಯನ್ನು ನೋಡಲಿಕ್ಕೆ ಸಾಧ್ಯನಾ ಅನ್ನೋ ಪ್ರಶ್ನೆ ಯೇಸು ಕ್ರಿಸ್ತರೇ ಕೇಳ್ಕೊಂಡಿದ್ದಾರೆ. This brings me to the end of my lesson. ಈ ಒಂದು ಸಮಯದಲ್ಲಿ ಕೊನೆಗೊಳ್ತಾ ಇದ್ದೀವಿ ಒಂದು ಬೋಧನೆ. I started by asking a question: what kind of a man would God enter a covenant with? And we see in Noah's life, it is someone who walks faithfully with God. ಯಾವ ರೀತಿಯಾದಂಥ ಒಬ್ಬ ಮನುಷ್ಯ ದೇವರ ಒಂದು ಒಪ್ಪಂದಕ್ಕೆ ಒಳಲ್ಪಡ್ತಾನೆ. ನಾವು ನೋಡಿದ್ವಿ, ನೋಹಾನು ನೀತಿವಂತನಾದಂಥ ಒಂದು ಮನುಷ್ಯ, ದೇವರ ಒಡಂಬಡಿಕೆಗೆ ಒಳಪಟ್ಟಿದ್ದ ಅಂತ. This faithful walking with God requires us to recognize what God is trying to say through scripture or through different ways, but we have to train our minds to recognize Him by the content of His speech. ನೀತಿವಂತಿಕೆ ಆದಂಥ ಅಥವಾ ವಿಶ್ವಾಸವಾದಂಥ ಒಂದು ದೇವರ ಜೊತೆಗೆ ನಡೆಯುವಂಥ ಒಂದು ಸಂಬಂಧವನ್ನು ನಾವು ಪಡ್ಕೋಬೇಕಂದ್ರೆ ನಾವು ದೇವರ ಸ್ವರವನ್ನು ಗುರುತಿಸಬೇಕಾಗಿದೆ, ಅದಕ್ಕೆ ನಾವು ಪ್ರಯತ್ನ ಪಡಬೇಕಾಗಿದೆ. This doesn't happen by just a short quiet time or a prayer in the morning. ಇದು ಸದ್ಯಕ್ಕೆ ಈಗಲೇ ಆಗುತ್ತೆ, ತಕ್ಷಣವೇ ಆಗುತ್ತೆ, ಸಾಧ್ಯವಿಲ್ಲ. And we have to put our faith in Him along with learning to listen to Him for us to truly walk with God. ನಾವು ದೇವರಿಗೆ ನಿಜವಾಗ್ಲೂ ನಡಿಬೇಕಂದ್ರೆ ನಾವು ಧ್ವನಿಯನ್ನು ಗುರುತಿಸಬೇಕು, ವಿಶ್ವಾಸವಾಗಿ ಆತ ನಡಿಬೇಕು. ಆಗ ಮಾತ್ರನೇ ನಮಗೆ ದೇವರ ಒಡಂಬಡಿಕೆಯ ಜೊತೆಯಲ್ಲಿ ನಾವು ಪಾಲುಗಾರರಾಗ್ತೀವಿ. ಆಮೇಲೆ Thank you so much for listening.